ಮೊದಲ ಫಸಲು ಅಂಗಾಂಶ ಕೃಷಿಯ ಈ ವರ್ಷದ ಮೊದಲ ಫಸಲು ಬಂದಿದೆ ಬಾಳೆ. ಬಂಧುಗಳೇ, ನಿಮಗೆಲ್ಲ ಈ ಮುಂಚಿನ ಅನೇಕ ವಿಡಿಯೋಗಳಲ್ಲಿ ನಾನು ತಿಳಿಸಿದಂತೆ ಈ ಒಂದು ಬಾಳೆ ತೋಟ ಅಂಗಾಂಶ ಕೃಷಿಯ ಬಾಳೆ ತೋಟ ಇದು. ಇದರಲ್ಲಿ ಮೊಟ್ಟ ಮೊದಲನೆಯ ಗೊನೆ ಇಲ್ಲಿ ಬಂತು. ಅಂದರೆ ಬಹುಶಃ ನಾವು ಬದು ಮಾಡಿದ್ವಿ, ಮಣ್ಣನ್ನು ಬಹುಶಃ ಮೆಕ್ಕಲ ಮಣ್ಣನ್ನು ಆ ಕಡೆ ಈ ಕಡೆ ಸರಿಸಿದಾಗ ಈ ಜಾಗದಲ್ಲಿ ಬದುವಾಯಿತು. ಬದುವಾಗಿದ್ದಕ್ಕೆ ಏನೋ ಕಾಣಿಸುತ್ತೆ. ಮೊದಲನೇ ಗೊನೆ ಇದು ಹೊಡೆದಿದೆ. ಅಂದರೆ ಚೆನ್ನಾಗಿ ಬೆಳೆದು ಮೊದಲನೇ ಗೊನೆ ಇದು ಹೊಡೆದಿದೆ. ಇನ್ನೇನು ಕಟಾವಿಗೆ ಸಿದ್ಧವಾಗಿದೆ. ನೋಡಿ, ವಿವಿಧ ಆ್ಯಂಗಲ್ಗಳಲ್ಲಿ ಅದನ್ನು ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಹೂ ಚಿಕ್ಕದಾಗ್ತಾ ಬಂದಿದೆ. ಅದು ಎರಡನೇ ಗೊನೆ, ಇದು ಮೊದಲನೇ ಗೊನೆ. ಏಲಕ್ಕಿ ಬಾಳೆ ಇವತ್ತು ಒಂದು ಒಳ್ಳೆ ರೇಟ್ ಇದೆ. 40ರಿಂದ 35ರಿಂದ 40 ರೂಪಾಯಿ ರೈತರಿಗೆ ಕೊಡ್ತಾರೆ. ಮಾರ್ಕೆಟಲ್ಲಿ ನಿಮಗೆ 60, 70, 80 ಆ ಥರ ಇದೆ. ಈ ಗೊನೆ ದೇವ್ರಿಗೆ ಬಿಟ್ಟಿದ್ದಾರೆ. ನಮ್ಮ ತಾಯಿಯವರು ಮೊದಲನೆಯ ಫಸಲನ್ನು ಯಾವತ್ತೂ ದೇವಸ್ಥಾನಗಳಿಗೆ, ಮಠಮಾನ್ಯಗಳಿಗೆ ಕೊಡುವಂತಹ ಪದ್ಧತಿಯನ್ನು ನಾವು ಇಟ್ಕೊಂಡಿರೋದ್ರಿಂದ ಮೊದಲನೇ ಗೊನೆ ದೇವಸ್ಥಾನಕ್ಕೆ ಹೋಗುತ್ತೆ. ದೇವಸ್ಥಾನಕ್ಕೆ, ತೋಪಿನೈನ ದೇವಸ್ಥಾನಕ್ಕೆ, ಮತ್ತು ತಿರುಮಲ ದೇವಸ್ಥಾನ, ದುರ್ಗಮ್ಮ ಮತ್ತು ನಮ್ಮ ಬರೇದೇವ್ರ ಗುಡಿ ಅಂತ ಕರಿತಾ ಇದ್ವಿ, ಭೈರವೇಶ್ವರ ದೇವಸ್ಥಾನ, ಈ 3-4 ದೇವಸ್ಥಾನಗಳಿಗೆ ರಸಾಯನ ಮಾಡೋದಕ್ಕೆ ಅದನ್ನು ಕೊಡ್ತಾರೆ, ಅಥವಾ ರಸಾಯನ ಮಾಡಿ ಅಲ್ಲಿಗೆ ಒಂದು ಎಡೆಯನ್ನು ಮಾಡ್ತಾರೆ. ಸೊ ಹೀಗೆ ನಾನು ನಿಮ್ಮಲ್ಲಿ ಈ ವಿಡಿಯೋವನ್ನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ತಿಪಟೂರು ಕಲ್ಪತರು ಸೀಮೆಯ ಜನರು ಕೇವಲ ರೈತರಾಗಿ ತೆಂಗಿನ ಮರವನ್ನು ಅಥವಾ ಅಡಿಕೆ ಮರವನ್ನು ನಂಬಿಕೊಂಡು ಇರೋಂಥದ್ದು ಬೇಡ. ತೋಟಗಾರಿಕೆ ಬೆಳೆಗಳನ್ನು ಬೆಳೀರಿ. ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಕಾಣಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ಕನಿಷ್ಠ 300 ಗಿಡಗಳು ಇಲ್ಲಿದ್ದಾವೆ. 300 ಗಿಡಗಳಲ್ಲಿ ಬಹುತೇಕ ಈಗಾಗಲೇ 60 ಫಸಲು ಬಂದಿದೆ. 60 ಗೊನೆಗಳು ಈಗ ಬಿಟ್ಟಿದ್ದಾವೆ. ನೋಡಿ, ಅಲ್ಲೆಲ್ಲ ಕಾಣಿಸುತ್ತೆ. ಒಳ್ಳೆಯ ಆದಾಯ, ಲಕ್ಷಾಂತರ ರೂಪಾಯಿ ಅಂತ ನಾನು ಹೇಳೋದಿಲ್ಲ. ಏನು, ಒಂದು ಗೊನೆ 15 kg ಇದ್ದರೆ ಹೆಚ್ಚು, 15 kg ಇದ್ದರೆ ಹೆಚ್ಚು, 15,60,000, 600 ರೂಪಾಯಿ ಒಂದು ಗೊನೆ. ಸೊ 300 ಗೊನೆ ಬಿಟ್ಟರೆ ಅಲ್ಲಿಗೆ ಒಂದು 1.5 ಲಕ್ಷ ರೂಪಾಯಿಯ ಆದಾಯವನ್ನು ನಾವು ಪಡ್ಕೋಬೋದು. 1.5 ಲಕ್ಷ ರೂಪಾಯಿ ಆದಾಯನ ತೆಂಗಿನ ಮರದಲ್ಲಿ ಪಡೆಯೋದಕ್ಕೆ ಬಹಳ 1 ವರ್ಷಗಳ ಕಾಲ ಅಷ್ಟು ಸುಮಾರು 7-8 ವರ್ಷಗಳ ಕಾಲ ತೆಂಗನ್ನು ಪೋಷಣೆ ಮಾಡಬೇಕಾಗತ್ತೆ. ಬಾಳೆ ಹಾಗಲ್ಲ, ಕೇವಲ ಒಂದೇ ವರ್ಷದಲ್ಲಿ ಬಾಳೆ ಬರುತ್ತೆ ಅನ್ನೋ ವಿಚಾರ. ಅಂದರೆ ನೀವು ಬೇಗ ಫಸಲನ್ನು ಪಡೆಯಬಹುದು. ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಿರಿ, ಬೇಗ ಹಣವನ್ನು ಸಂಪಾದನೆ ಮಾಡಿ. ರೈತರು ಯಾವತ್ತೂ ದೇಶಕ್ಕೆ ಅನ್ನ ಹಾಕೋ ವಿಚಾರ ಯೋಚನೆ ಮಾಡ್ತಾರೆ ವಿನಾ ಹಣ ಸಂಪಾದನೆ ಮಾಡೋ ವಿಚಾರವನ್ನು ಮಾಡೋದಿಲ್ಲ. ಆದರೆ ಹಣ ಸಂಪಾದನೆ ಮಾಡೋ ವಿಚಾರವನ್ನೂ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸಿದ್ದು. ನೋಡಿ, ಇಲ್ಲಿ ಟೋಟಲ್ 60 ಗೊನೆಗಳು ಬಂದಿದ್ದಾವೆ. ಇನ್ನು 240 ಗೊನೆಗಳು ಬರಬೇಕಾಗಿದೆ. ನೋಡಿ, ಹೀಗೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ. 60 ಗೊನೆ ಅಂದರೆ ಇವಾಗ ಸುಮಾರು, ಈಗ ಒಂದು ಗೊನೆಗೆ 500 ರೂಪಾಯಿ ಅಂತಲೇ ಇಟ್ಕೊಂಡ್ರೆ, ಸೊ ಒಂದು 60 ಗೊನೆಗೆ ಒಂದು 2 ಗೊನೆಗೆ 1,000, 60 ಗೊನೆಗೆ ಒಂದು 30,000 ರೂಪಾಯಿನ ಆದಾಯವನ್ನು ಮುಂದಿನ ವಾರದಲ್ಲಿ ನಾವು ತಗೋಬೋದು ಅಂತ ಹೇಳ್ತಾ, ಸೊ ನಿಮ್ಮಲ್ಲಿ ಉತ್ಸಾಹವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೀನಿ. ಕಲ್ಪತರು ಎಕ್ಸ್ಪ್ರೆಸ್ಗೋಸ್ಕರ ಈ ಒಂದು ವಿಡಿಯೋ. ಹಾಗೆ ಮತ್ತೊಂದು ವಿಚಾರ, ಮರಿಗಳನ್ನು ನಾನು ಕಡಿದೆ ಹಾಗೆ ಬಿಟ್ಟಿದ್ದೀನಿ. ಯಾಕೆಂದರೆ ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ಗೊನೆ ಕಡ್ದಾದ ಮೇಲೆ ಆ ತಾಯಿ ಬುಡ ಕಡ್ದಾಕ್ಬಿಡ್ತೀವಿ, ಮತ್ತು ಇನ್ನೊಂದು 5-6 ತಿಂಗಳಲ್ಲಿ ನಮಗೆ ಗೊನೆ ಸಿಗುತ್ತೆ. ಸೊ ಆ ರೀತಿ ಮಾಡೋದಕ್ಕೋಸ್ಕರ ನಾನು ಈ ಒಂದು ವಿಚಾರವನ್ನು
ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.